ನನ್ಗಾಗಲ್ಲ. ಒಂದ್ಸರ್ತಿ ಚೇರ್ಮನ್ ಸರ್ ಹೇಳಿದ್ಮೇಲೆ ಅದು ಕಷ್ಟ ಆದ್ರೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ಬೇಕು. ನೀನೇನು ಟೆನ್ಷನ್ ಮಾಡ್ಕೋಬೇಡ ಕೃಷ್ಣ ತುಳಸಿ. ಜನರಲ್ ಆಗಿ ಹೊಸ RJ ಫಸ್ಟ್ ಟೈಮು ಲೈವ್ ಪ್ರೋಗ್ರಾಮ್ ಮಾಡುವಾಗ ಪಕ್ಕದಲ್ಲಿ ಸಪೋರ್ಟ್ ಆಗಿ ಸೀನಿಯರ್ RJ ಕೂಡ ಇರ್ತಾರೆ. ಹೊಸ RJ ಏನಾದ್ರೂ ತಪ್ಪು ಮಾಡಿದ್ರೆ, ಕಾಲರ್ಸ್ ಕೇಳೋ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡದೇ ಇದ್ರೆ ಅದನ್ನ ಕವರ್ ಮಾಡೋದಿಕ್ಕೆ ಸೀನಿಯರ್ RJ ಪಕ್ಕದಲ್ಲೇ ಇರಬೇಕು ಅಂತ ನಮ್ ಚೇರ್ಮನ್ ಸರ್ ಹೇಳಿದ್ದು. ಆರೋಹಿ, ನೀನು ಕೃಷ್ಣ ತುಳಸಿ ಪಕ್ಕದಲ್ಲೇ ಇದ್ದು ಅವಳೇನಾದ್ರೂ ತಪ್ಪು ಮಾಡ್ತಾಳೇನೋ ಅಂತ ಸ್ವಲ್ಪ ನೋಡ್ತಾನೆ ಇರು. ಸರಿ ಮೇಡಮ್. ಇವಳೇನಾದ್ರೂ ತಪ್ಪು ಮಾಡ್ತಾಳ ಅಂತ ನಾನ್ ನೋಡ್ತಾನೆ ಇರ್ತೀನಿ. ಹಾಗ್ ನೋಡ್ತಾ ಇದ್ರೆ ಸಾಕಾಗಲ್ಲ, ಆ ತಪ್ಪನ್ನ ನೀನ್ ಕವರ್ ಮಾಡ್ಬೇಕು. ಸರಿ ಮೇಡಮ್, ಕೃಷ್ಣ ತುಳಸಿ ಹತ್ರ ನಾನ್ ತಪ್ಪು ಮಾಡಿಸ್ತೀನಿ. ಚಿಚಿಚಿ, ತಪ್ಪು ಮಾಡಿಸೋದಿಲ್ಲ. ತಪ್ಪು ಮಾಡಿದ್ರೆ ಕವರ್ ಮಾಡ್ತಾ ಇರ್ತೀನಿ. ಓಕೆ, ಟೈಮ್ ಆಗ್ತಿದೆ. ಇನ್ನು ನೀವು ಸ್ಟಾರ್ಟ್ ಮಾಡ್ಬೇಕು. ಅಯ್ಯೋ, ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಲೈವ್ ಪ್ರೋಗ್ರಾಮ್ ಕೇಳೋದಕ್ಕೆ ನಮ್ ಚೇರ್ಮನ್ ಸರ್ ಅಲ್ಲಿ ಏನ್ ಮಾಡ್ತೀಯೋ ಅಂತ ಕಾಯ್ತಾ ಇರ್ತಾರೆ. ಬನ್ನಿ ರಾಮರಾವ್ ಸರ್. ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ ಬೆಂಗಳೂರು. ನೀವ್ ಕೇಳ್ತಿದ್ದೀರಾ ಬ್ಲೂ FM, ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ದಿನ ಈ ಟೈಮಲ್ಲಿ ನಾವು ಸೌಂದರ್ಯ ರಹಸ್ಯದ ಬಗ್ಗೆ ಮಾತಾಡ್ತಾ ಇರ್ತಿದ್ವಿ. ಇವತ್ತಿಂದ ಈ ಟೈಮಲ್ಲಿ ನಿಮ್ಮನ್ನ ಸರ್ಪ್ರೈಸ್ ಮಾಡೋದಕ್ಕೆ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಡಿಸೈನ್ ಮಾಡ್ತಿದೆ ನಿಮ್ಮ ಬ್ಲೂ FM. ಇವತ್ತು ಶುರು ಆಗ್ತಿರೋ ಈ ಹೊಸ ಪ್ರೋಗ್ರಾಮ್ ಹೆಸರು ಮಾತು ಗೀತೆ ವಿತ್ ಕೃಷ್ಣ ತುಳಸಿ. ಈ ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಕಾರ್ಯಕ್ರಮದಲ್ಲಿ ಕೃಷ್ಣ ತುಳಸಿ ನಿಮ್ಮ ಸಂದೇಹಕ್ಕೆ ಉತ್ತರ ಕೊಡ್ತಾ, ನೀವು ಕೇಳೋ ಹಾಡನ್ನ ನಿಮ್ಗಾಗಿ ಹಾಡ್ತಾ ನಿಮ್ಮನ್ನ ಖುಷಿ ಪಡಿಸ್ತಾರೆ. ಮಾರ್ನಿಂಗ್ ಬ್ಯಾಂಡ್ ಅಲ್ಲಿ ಭಕ್ತಿಗೀತೆ ಹಾಡಿ ನಿಮ್ಮ ಮನಸ್ಸನ್ನ ಗೆದ್ದಿರೋ ಕೃಷ್ಣ ತುಳಸಿ ಈಗ RJ ಆಗಿ ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಆಗಿ ನಿಮ್ ಮುಂದೆ ಬರ್ತಿದ್ದಾರೆ. ವೆಲ್ಕಮ್ ಟು ಕೃಷ್ಣ ತುಳಸಿ. ಕಮಾನ್ ಕೃಷ್ಣ ತುಳಸಿ, ಹೆಡ್ಫೋನ್ಸ್ ಹಾಕೋ. ಅಯ್ಯೋ, ಸ್ಟಾರ್ಟ್ ಮಾಡು ಕೃಷ್ಣ ತುಳಸಿ, ಸ್ಟಾರ್ಟ್ ಮಾಡು. ಏನಾದ್ರೂ ಮಾತಾಡು, ಸ್ಟಾರ್ಟ್ ಮಾಡು. ಅಯ್ಯೋ, ಮಾತಾಡು, ಏನಾದ್ರೂ ಮಾತಾಡು. ಇದೇನು ಕೃಷ್ಣ ತುಳಸಿ ಮಾತಾಡ್ತಾನೆ ಇಲ್ಲ? ನನ್ಗಾಗ್ತಾ ಇಲ್ಲ. ಹೇಳು, ಏನೋ ಒಂದು ಹೇಳು, ಲೈವ್ ಇದು. ಹಲೋ, ಗುಡ್ ಮಾರ್ನಿಂಗ್. ಕೃಷ್ಣ ತುಳಸಿ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಯಾಕೆ ಲೇಟ್ ಮಾಡ್ತಿದ್ದಾರೆ? ಈ ಲೇಟ್ಗೆ ಕಾರಣ ನಾಚಿಕೆನಾ, ಭಯನಾ?
ಟೆನ್ಷನ್ ಇಲ್ಲ ನಾಚಿಕೆಯಿಂದ ಆಗ್ತಿರೋ ಟೆನ್ಷನ್ ಸೇರಿ ಅವ್ರಿಗೆ ಭಯ ಆಗ್ತಿರ್ಬೋದಾ? ಅಯ್ಯೋ ಪ್ಲೀಸ್ ಸ್ಟಾರ್ಟ್ ಮಾಡು, ಏನೋ ಒಂದು ಹೇಳು. ಇಂಜೆಕ್ಷನ್ಗೆ ದುಡ್ಡು ಜಾಸ್ತಿ ಆಗುತ್ತಂತೆ, ಒಂದೊಂದಕ್ಕೆ 5,000 ಆಗುತ್ತಂತೆ. ನಿಮ್ ಸಾಲ ಬಡ್ಡಿ ಸಮೇತ ನಾನ್ ತೀರಿಸ್ತೀನಿ. ಜಾಬ್ ಮಾಡದೇ ಇದ್ರೆ ಗೌರವನ್ ಸಾಲ ತೀರ್ಸಕ್ಕಾಗಲ್ಲ. ನಿಮ್ಮ ಅಪ್ಪಂಗೆ ಇಂಜೆಕ್ಷನ್ಗೋಸ್ಕರ ದುಡ್ಡು ಕಳ್ಸಕ್ಕಾಗಲ್ಲ. ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ, ನಮಸ್ಕಾರ. ನಾನು ನಿಮ್ಮ ಕೃಷ್ಣ ತುಳಸಿ ಮಾತಾಡ್ತಿರೋದು. ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮೊದಲನೇ ಸಲ ಹೀಗೆ ಲೈವ್ ಪ್ರೋಗ್ರಾಮ್ ಅಲ್ಲಿ ನಿಮ್ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಸಂತೋಷಕ್ಕೆ ನನ್ ಧ್ವನಿ ಸ್ವಲ್ಪ ಹೊತ್ತು ಮಾಯ ಆಗಿತ್ತು. ಸಂತೋಷದಿಂದ ನನ್ ಧ್ವನಿ ಬರ್ತಿಲ್ಲ ಅಂತ ಗೊತ್ತಿಲ್ದೆ ಪಾಪ ಆರೋಹಿ ನಾಚಿಕೆಯಿಂದನೋ ಟೆನ್ಷನ್ ಇಂದನೋ ಭಯದಿಂದನೋ ನಾನು ಮಾತಾಡಕ್ಕಾಗಿಲ್ಲ ಅಂತ ಹೇಳಿದ್ಲು. ನನ್ಗೆ ಭಯ ಇಲ್ಲ, ಟೆನ್ಷನ್ ಇಲ್ಲ, ಸಂಕೋಚನೂ ಆಗ್ತಿಲ್ಲ. ಯಾಕೆ ಅಂದ್ರೆ ನೀವ್ ಎಲ್ರೂ ಸಪೋರ್ಟ್ ನನ್ಗಿರೋದ್ರಿಂದ ಯಾವ ಭಯನೂ ನನ್ಗಿಲ್ಲ. 2 ನಿಮಿಷ ಹರಟೆ ಹೊಡೆದ್ರೆ ಸಾಕು, ನಮಗ್ ತುಂಬಾ ವಿಷಯ ತಿಳಿಯುತ್ತೆ. ಅಂಥದ್ರಲ್ಲಿ 2 ಗಂಟೆ ತನಕ ನಾವು ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಜೊತೆ ಹರಟೆ ಹೊಡೆದ್ರೆ ಎಷ್ಟೋ ವಿಷಯ ತಿಳ್ಕೋಬಹುದು. ನನಗ್ ಗೊತ್ತಿಲ್ದಿರೋದು ನೀವ್ ಹೇಳಿ, ನಿಮಗ್ ಗೊತ್ತಿಲ್ದಿರೋದು ನಾನ್ ಹೇಳ್ತೀನಿ. ನೀವ್ ಕೇಳ್ತಿರೋದು ಬ್ಲೂ FM 66.5, ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಫಸ್ಟ್ ಕಾಲ್ ಬರ್ತಿದೆ, ಮಾತಾಡೋಣ. ಹಲೋ, ನಾನ್ ನಿಮ್ ಕೃಷ್ಣ ತುಳಸಿ. ನಿಮ್ ಹೆಸರು ಹೇಳಿ. ಹಲೋ, ನಾನ್ ವೆಂಕಟೇಶ್ ಅಂತ ಮಾತಾಡ್ತಿರೋದು. ಮಾತಾಡಿ, ಯಾರು ಬೇಡ ಅಂದ್ರು? ಏನು ಮಾತಾಡ್ತೀನಿ ಮಾತಾಡ್ತೀನಿ ಅಂದವರು ಸೈಲೆಂಟ್ ಆಗ್ಬಿಟ್ರಿ? ನಾಚಿಕೆ ಪಡ್ದೆ ಮಾತಾಡಿ. ವೆಂಕಟೇಶ್ ಅವರೇ ಮಾತಾಡಿ. ಈ ಪ್ರೋಗ್ರಾಮ್ ಹೆಸರೇ ಮಾತು ಗೀತೆ ವಿತ್ ಕೃಷ್ಣ ತುಳಸಿ. ಮಾತು ನೀವ್ ಆಡಿದ್ರೆ ಹಾಡ್ನ ನಾನ್ ಹಾಡ್ತೀನಿ. ಮಾತಾಡಿ. ಏನಿಲ್ಲ ಕಣಮ್ಮ, ಒಂದ್ ಸಣ್ಣ ಡೌಟ್ ಬಂದು ಕಾಲ್ ಮಾಡ್ದೆ. ಮನ್ಸಲ್ಲಿದ್ರೆ ಡೌಟು ತಕ್ಷಣ ಮಾಡ್ಬೇಕು ಔಟು. ಏನ್ ಹೇಳಿ, ನಿಮ್ ಡೌಟ್ ಏನು ಅಂತ ಹೇಳಿ. ಏನಿಲ್ಲ, ಕೃಷ್ಣ ಕಪ್ಪಗೆ ಹಾಕಿರ್ತಾನೆ. ಹೇಳಿ, ಕೃಷ್ಣ ಕಪ್ಪಗೆ ಹಾಕಿರ್ತಾನೆ. ಆ ಟೈಮಲ್ಲಿ ಕ್ರೀಮ್ ಎಲ್ಲ ಏನು ಇರ್ಲಿಲ್ವಾ? ಕಪ್ಪು ಬಿಳಿ ಅನ್ನೋದು ಕೇವಲ ಶರೀರಕ್ಕೆ ಮಾತ್ರನೇ ಸಂಬಂಧಪಟ್ಟಿದ್ದಲ್ಲ, ಮನ್ಸಿಗೆ ಕೂಡ ಸಂಬಂಧಪಟ್ಟಿದೆ. ಬೆಳ್ಳಗಿರೋ ದೇಹ ಇರೋರ್ ಮನ್ಸು ಕಪ್ಪಾಗಿರ್ಬೋದು, ಕಪ್ಪು ಬಣ್ಣ ದೇಹ ಇರೋರು ಮನ್ಸು ಬೆಳ್ಳಗಿರ್ಬೋದು. ಶರೀರ ಕಪ್ಪಾಗಿದ್ರು ಮನ್ಸು ಮಲ್ಲಿಗೆ ಹೂವಿನ ಹಾಗೆ ಬೆಳ್ಳಗಿರ್ಲಿ ಅಂತ, ಒಳ್ಳೆತನದ ಪರಿಮಳ ಎಲ್ಲಾ ಕಡೆ ಹರಡ್ತಿರ್ಲಿ ಅಂತ ನಮ್ಗೆಲ್ಲ ಹೇಳೋದಿಕ್ಕಂತಾನೆ ಕೃಷ್ಣ ಹಾಗೆ ಕಪ್ಪಾಗಿದ್ದಾನೆ. ಹಾ, ಓಕೆ ಮೇಡಮ್, ಇಡ್ತೀನಿ. ನಮ್ ಕಾಲರ್ಗಿರೋ ಸಂದೇಹ ದೂರ ಆಯ್ತು. ಇನ್ನೊಂದು ಕಾಲ್ ಬರ್ತಿದೆ.
ಇವತ್ ನಮ್ ಕಾಲರ್ಸ್ ಎಲ್ರು ಹೆಚ್ಚಾಗಿ ಕಪ್ಪು ಬಣ್ಣದ ಬಗ್ಗೆ ಕೃಷ್ಣನ್ ಕಲರ್ ಬಗ್ಗೆನೇ ಮಾತಾಡ್ತಿದ್ರು. ಅದಕ್ಕೆ ಈಗ ನಿಮ್ಗೋಸ್ಕರ ಕೃಷ್ಣನ್ಗೆ ಸಂಬಂಧಪಟ್ಟಿರೋ ಹಾಡೇ ಹಾಡ್ತೀನಿ. ಕೈಲಿ ಬೆಣ್ಣೆ ಮುದ್ದೆ ಚೆಂಗೆಣ್ಣೆ ಹೋದಂಡೆ ಬಂಗಾರ ಕುಸುರಿಯ ಸುಂಟ ಪಟ್ಟಿ. ಕೈಲಿ ಬೆಣ್ಣೆ ಮುದ್ದೆ ಚೆಂಗೆಣ್ಣೆ ಹೋದಂಡೆ ಬಂಗಾರ ಕುಸುರಿಯ ಸುಂಟ ಪಟ್ಟಿ. ಯಾರದಮ್ಮ ಗಾನ ಎಂಥ ಇಂಪಿದೆ, ಯಾರದಮ್ಮ ರೂಪ ಎಂಥ ಸೊಗಸಿದೆ. ಯಾರದಮ್ಮ ಗಾನ ಎಂಥ ಇಂಪಿದೆ, ಯಾರದಮ್ಮ ರೂಪ ಎಂಥ ಸೊಗಸಿದೆ. ಕೈಯಲ್ಲಿ ಬೆಳಂಗುವಿದೆ ನೆತ್ತಿಲಿನ ಬೆಳಗರಿದೆ, ಕೈಯಲ್ಲಿ ಬೆಳಂಗುವಿದೆ ನೆತ್ತಿಲಿನ ಬೆಳಗರಿದೆ. ಮೈ ಬಣ್ಣ ನೋಡಲು ಕಪ್ಪಾಗಿದೆ ನಗುವಂತೂ ಬೆಳಕನ್ನೇ ಸೂಸುತ್ತಿದೆ, ಮೈ ಬಣ್ಣ ನೋಡಲು ಕಪ್ಪಾಗಿದೆ ನಗುವಂತೂ ಬೆಳಕನ್ನೇ ಸೂಸುತ್ತಿದೆ. ಯಾರದಮ್ಮ ಗಾನ ಎಂಥ ಇಂಪಿದೆ, ಯಾರದಮ್ಮ ರೂಪ ಎಂಥ ಸೊಗಸಿದೆ. ಸುತ್ತಮುತ್ತಲಿರೆ ಮಂದೆಗೋಗಳು ಹಾಲ ಕುಡಿವನು ಹಿರಿಗೆಚ್ಚಲು. ಸುತ್ತಮುತ್ತಲಿರೆ ಮಂದೆಗೋಗಳು ಹಾಲ ಕುಡಿವನು ಹಿರಿಗೆಚ್ಚಲು. ಏಳುವಲೆ ಮೇಲೆ ತೆಲುವನಮ್ಮ, ಏಳುವಲೆ ಮೇಲೆ ತೆಲುವನಮ್ಮ, ಆಡಲು ಹಾವಿನ ಹಿಡಿಯರ್ದನಮ್ಮ. ಗೋಕುಲ ಕೃಷ್ಣಯ್ಯನಲ್ಲದಿನ್ನಾರು ವೇಣುವನುದುವರಮ್ಮ, ಗೋಪಾಲ ಕೃಷ್ಣಯ್ಯನಲ್ಲದಿನ್ನಾರು ಆನಂದವಿಯುವರಮ್ಮ. ಗೋಕುಲ ಕೃಷ್ಣಯ್ಯನಲ್ಲದಿನ್ನಾರು ವೇಣುವನುದುವರಮ್ಮ, ಗೋಪಾಲ ಕೃಷ್ಣಯ್ಯನಲ್ಲದಿನ್ನಾರು ಆನಂದವಿಯುವರಮ್ಮ. ಯಾರದಮ್ಮ ಗಾನ ಎಂಥ ಇಂಪಿದೆ, ಯಾರದಮ್ಮ ರೂಪ ಎಂಥ ಸೊಗಸಿದೆ. ಯಾರದಮ್ಮ ಗಾನ ಎಂಥ ಇಂಪಿದೆ, ಯಾರದಮ್ಮ ರೂಪ ಎಂಥ ಸೊಗಸಿದೆ. ಕೈಯಲ್ಲಿ ಬೆಳಂಗುವಿದೆ ನೆತ್ತಿಲಿನ ಬೆಳಗರಿದೆ, ಕೈಯಲ್ಲಿ ಬೆಳಂಗುವಿದೆ ನೆತ್ತಿಲಿನ ಬೆಳಗರಿದೆ. ಮೈ ಬಣ್ಣ ನೋಡಲು ಕಪ್ಪಾಗಿದೆ ನಗುವಂತೂ ಬೆಳಕನ್ನೇ ಸೂಸುತ್ತಿದೆ, ಮೈ ಬಣ್ಣ ನೋಡಲು ಕಪ್ಪಾಗಿದೆ ನಗುವಂತೂ ಬೆಳಕನ್ನೇ ಸೂಸುತ್ತಿದೆ. ಯಾರದಮ್ಮ ಗಾನ ಎಂಥ ಇಂಪಿದೆ, ಯಾರದಮ್ಮ ರೂಪ ಎಂಥ ಸೊಗಸಿದೆ. ಶ್ಯಾಮ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಮನೆಯಿಂದ ಹೊರಟ್ಲು. ಒಂದ್ ವೇಳೆ ಶ್ಯಾಮನೇ ಆ ಕೃಷ್ಣ ತುಳಸಿ ಆಗಿದ್ರೆ ಖಂಡಿತ ಈ FM ಸ್ಟೇಷನ್ ಅಲ್ಲೇ ಇರ್ತಾಳೆ. ಹಾ, ಇಲ್ಲೇನಾದ್ರೂ ಶ್ಯಾಮ ಸಿಕ್ಕಿದ್ರೆ ಖಂಡಿತ ಅವಳೇ ಕೃಷ್ಣ ತುಳಸಿ. ಶ್ಯಾಮನೆ ಕೃಷ್ಣ ತುಳಸಿ ಅಂತ ಕನ್ಫರ್ಮ್ ಆದ್ರೆ ಆ ವಿಷಯನ ಮನೇಲಿ ಹೇಳ್ತೀನಿ ಅಂತ ಹೆದರ್ಸಿ ಮತ್ತೆ ಶ್ಯಾಮನ ನನ್ನ ಬುಟ್ಟಿಗೆ ಹಾಕೋಬೇಕು. ಎಕ್ಸ್ಕ್ಯೂಸ್ ಮೀ. ಎಸ್ ಹೇಳಿ. ಕೃಷ್ಣ ತುಳಸಿ ಅವರು ಒಳಗಡೆ ಇದ್ದಾರೆ ಮೇಡಮ್. ನೀವ್ಯಾರು? ನಾನು ಕೃಷ್ಣ ತುಳಸಿ ಅವ್ರ ಫ್ಯಾನು. ಕೃಷ್ಣ ತುಳಸಿ ಅವರ ಫ್ಯಾನಾ ನೀವು? ಹೌದು. ಓಕೆ, ಈಗಷ್ಟೇ ಕೃಷ್ಣ ತುಳಸಿ ಅವರು ಲೈವ್ ಪ್ರೋಗ್ರಾಮ್ ಪೂರ್ತಿ ಆಗಿದೆ. ಫ್ರೀ ಆಗಿರ್ತಾರೆ, ಹೋಗಿ ಮಾತಾಡ್ಬೋದು. ಎಲ್ಲಿ ಹೋಗ್ಬೇಕು? ಅಲ್ಲಿ ನಾಗಮಣಿ ಅಂತ ಇರ್ತಾರೆ, ನಾಗಮಣಿ ಅವ್ರನ್ನ ಕೇಳಿ. ಕೃಷ್ಣ ತುಳಸಿ ಅವರು ಎಲ್ಲಿರ್ತಾರೋ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಹಾ.
ಹಲೋ ಮೇಡಮ್, ಇಲ್ಲಿ ನಾಗಮಣಿ ಅಂತಂದ್ರೆ ನಾನೇ ಮೇಡಮ್. ಓ, ನೀವ್ಯಾರು? ನಾನು ಕೃಷ್ಣ ತುಳಸಿ ಅವ್ರ ಫ್ಯಾನ್ ಮೇಡಮ್. ಓಹ್ ಹೌದಾ, ನೀವು ಕೃಷ್ಣ ತುಳಸಿ ಅವ್ರ ಫ್ಯಾನಾ? ಹೌದು. ನೀವೀಗ ಅವ್ರ ಲೈವ್ ಪ್ರೋಗ್ರಾಮ್ ಕೇಳಿದ್ರಾ? ಹಾ, ಕೇಳ್ದೆ. ಲೈವ್ ಪ್ರೋಗ್ರಾಮ್ ಕೇಳ್ಕೊಂಡೆ ಬಂದೆ. ಹೌದಾ? ಒಂದ್ಸಲ ಕೃಷ್ಣ ತುಳಸಿ ಅವ್ರನ್ನ ನೋಡಿ ಒಂದು ಸೆಲ್ಫಿ ತಗೊಳ್ಳೋಣ ಅನ್ನೋ ಆಸೆಯಿಂದ ಬಂದಿದ್ದೀನಿ. ಓಕೆ ಮೇಡಮ್, ವೆರಿ ಗುಡ್. ಕೃಷ್ಣ ತುಳಸಿ ಅವ್ರು ಎಲ್ಲಿದ್ದಾರೆ? ಇಷ್ಟು ಹೊತ್ತು ಇಲ್ಲೇ ಇದ್ರು. ಈಗಷ್ಟೇ ಸ್ಟೇಷನ್ ಡೈರೆಕ್ಟರ್ ರೂಮ್ಗೆ ಹೋದ್ರು. ಇನ್ನು 2 ಮಿನಿಟ್ಸ್ ಅಲ್ಲಿ ಬರ್ತಾರೆ. ನೀವು ಇಲ್ಲೇ ಕೂತಿರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಫಸ್ಟ್ ಟೈಮ್ ಲೈವ್ ಅನ್ನೋ ಗಂಡ ಕಳೀತಲ್ಲ ಅಂತ ಸಂತೋಷ ಪಡಬೇಡ ಕೃಷ್ಣ ತುಳಸಿ. ಮುಂದೆ ಮುಂದೆ ತುಂಬಾ ತೊಂದರೆ ಎದುರಾಗ್ತಾ ಇರತ್ತೆ. ಅದನ್ನೆಲ್ಲ ಫೇಸ್ ಮಾಡೋದಿಕ್ಕೆ ನೀನು ಹೇಗೂ ಸಿದ್ಧ ಅಲ್ವಾ? ಫೇಸ್ ಮಾಡಕ್ಕಾಗಲ್ಲ ಅಂದ್ರೆ ಈ ಆರ್ಜೆ ಉದ್ಯೋಗನ ನೀನು ಬಿಟ್ಟು ಹೋಗ್ಬೋದು. ನಿನಗ್ ಸರಿಯಾದ ಉದ್ಯೋಗನೇ ನೀನ್ ನೋಡ್ಕೋಬಹುದು. ಸಾರಿ ಮೇಡಮ್, ಇದೇ ನನಗೆ ಸರಿಯಾದ ಕೆಲಸ. ಎಷ್ಟು ತೊಂದರೆ ಎದುರಾದ್ರೂ, ಎಷ್ಟು ಕಷ್ಟ ಆದ್ರೂ ಸರಿ, ನಾನೀ ಕೆಲಸನ ಮಾಡೇ ಮಾಡ್ತೀನಿ. ಹಾಗಾದ್ರೆ ಓಕೆ, ನಿನ್ನಿಷ್ಟ. ಇನ್ನೀನು ಹೋಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಇದೇನು, ಗೌರಮ್ಮ ಇಲ್ಲಿದ್ದಾಳೆ? ಇದೇನು, ಒಳಗಿಂದ ಇನ್ನೂ ಯಾರು ಬರಲೇ ಇಲ್ಲ. ಶ್ಯಾಮ ಬರ್ತಾಳೆ ಅನ್ಕೊಂಡ್ರೆ ಇವ್ರು ಯಾರೋ ಬಂದ್ರಲ್ಲ. ನಮಸ್ತೆ ಮೇಡಮ್. ನಮಸ್ತೆ. ನೀವು? ನಾನು ಕೃಷ್ಣ ತುಳಸಿ ಅವ್ರ ಫ್ಯಾನ್ ಮೇಡಮ್. ಆಗ್ಲೇ ಕೃಷ್ಣ ತುಳಸಿಗ್ ಫ್ಯಾನ್ಸ್ ಕೂಡ ಶುರುವಾದ್ರಾ? ಅವ್ರು ಹಾಡಿರೋ ಯಾವ ಹಾಡಿಗೆ ನೀವು ಫ್ಯಾನ್ ಆಗೋದ್ರು? ಹೋಳಿ ಹಾಡು ಕೇಳ್ದೆ ಮೇಡಮ್. ಆ ಹಾಡು ಕೇಳ್ತಿದ್ದ ಹಾಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಮೇಡಮ್. ಅವರು ಡೈರೆಕ್ಟರ್ ರೂಮಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಇಲ್ಲ, ಅವಳು ಆಗ್ಲೇ ಹೊರಗಡೆ ಬಂದ್ಲಲ್ಲ. ಅವ್ರು ಹೊರಗ್ ಬಂದ್ರಾ? ತುಂಬಾ ಹೊತ್ತಿಂದ ಇಲ್ಲೇ ಕೂತಿದ್ದೀನಿ, ಅವ್ರು ನನ್ನ ಕಾಣಿಸ್ಲೇ ಇಲ್ಲ. ನೀವು ಬೇರೆ ಕಡೆ ಎಲ್ಲೋ ನೋಡ್ತಾ ಇದ್ರೇನೋ ಆಗ್ ಬಂದಿರಬಹುದು. ಅಲ್ಲಿ ನೋಡಿ, ಆ ಕ್ಯಾಬಿನ್ ಅಲ್ಲಿ ಇರ್ಬೇಕು. ಹೋಗ್ ನೋಡಿ. ಹೋಲಿ ಹಾಡ್ ಕೇಳಿ ನಾನೇ ಕೃಷ್ಣ ತುಳಸಿ ಅನ್ನೋ ಅನುಮಾನ ಬಂದಿದೆ. ಅದಕ್ಕೆ ಬಂದಿರ್ತಾಳೆ. ಥ್ಯಾಂಕ್ ಯು ಮೇಡಮ್. ಹಲೋ, ಯಾರ್ ಬೇಕು ನಿಮಗೆ? ಕೃಷ್ಣ ತುಳಸಿ ಅವರು ಇಲ್ಲಿದ್ದಾರೆ ಅಂತಂದ್ರು. ಆ ಕ್ಯಾಬಿನಲ್ಲಿ ಅವರಿಲ್ಲ. ಇಲ್ವಾ? ಮತ್ತೆಲ್ಲಿದ್ದಾರೆ? ನಮ್ FM ಸ್ಟೇಷನ್ ಹೊರಗಡೆ ಒಂದ್ ದೊಡ್ಡ ಮರ ಇದೆಯಲ್ವಾ? ಹಾ ಹಾ ಇದೆ. ಆ ಮರದ ಕೆಳಗೆ ಗಿಳಿಶಾಸ್ತ್ರ ಹೇಳೋನಿದ್ದಾನೆ. ಹೋಗಿ ಅವ್ರನ್ನ ಕೇಳಿ ಕೃಷ್ಣ ತುಳಸಿ ಎಲ್ಲಿದ್ದಾರೆ ಅಂತ ಹೇಳ್ತಾನೆ. ಇವನ್ ಯಾರೋ ಹುಚ್ಚ ಅನ್ಸತ್ತೆ.